ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾರ್ವಿಸ್ ಕಿಚನ್. ಸೊ ಇವತ್ತು ಈ ವಿಡಿಯೋದಲ್ಲಿ ಸಬ್ಬಕ್ಕಿಯನ್ನು ಯೂಸ್ ಮಾಡಿ ಕ್ರಿಸ್ಪಿಯಾದ ವಡೆ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ. ಸೊ ತುಂಬಾ ರುಚಿಯಾಗಿರುತ್ತೆ. ಸೊ ಅಷ್ಟೇ ಈಸಿ ಪ್ರಾಸೆಸ್ ಕೂಡ. ಸೊ ಹಾಗಾದರೆ ಬನ್ನಿ ಲೇಟ್ ಮಾಡಿದೆ ನೋಡೋಣ. ಮೊದಲಿಗೆ ಇಲ್ಲಿ ನಾನು ಬೌಲ್ ತಗೊಂಡಿದ್ದೀನಿ. ಈಗ ಇದರಲ್ಲಿ 1 ಕಪ್ಪಷ್ಟು ನಾನಿಲ್ಲಿ ಸಬ್ಬಕ್ಕಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೂ ಇದರಲ್ಲಿ ನೀರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಚೆನ್ನಾಗಿ ಈ ರೀತಿ ವಾಶ್ ಮಾಡಬೇಕಾಗುತ್ತೆ. ಸಬ್ಬಕ್ಕಿ ಅನ್ನೋದು ಸ್ವಲ್ಪ ದಪ್ಪದಾಗಿರೋದೇ ತಗೊಳ್ಳಿ. ಸೊ ಆವಾಗಲೇ ನಿಮಗೆ ವಡೆ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಈಗ ವಾಶ್ ಮಾಡಿರುವ ಈ ಸಬ್ಬಕ್ಕಿಯನ್ನು ಈ ರೀತಿ ಒಂದು ಜಾಲಿ ತಗೊಂಡು ಈ ರೀತಿ ನಾವು ಸೋಸ್ಕೋಬೇಕಾಗುತ್ತೆ. ಸೊ ನೀಟಾಗಿ ಈ ರೀತಿ ಸೋಸ್ಕೊಂಡು ಯಾವುದೇ ರೀತಿ ನೀರನ್ನು ಬಿಡದೆ ಮತ್ತು ಈ ಸೋಸಿರುವ ಸಬ್ಬಕ್ಕಿಯನ್ನು ಅದೇ ಬೌಲ್ಗೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದರಲ್ಲಿ ಸಬ್ಬಕ್ಕಿ ಅನ್ನೋದು ಕಂಪ್ಲೀಟಾಗಿ ಮುಳುಗಬೇಕು. ಹಾಗೂ ಕಾಲು ಭಾಗದಷ್ಟು ನೀರು ಮೇಲೆ ಬರೋವರೆಗೂ ನಾವು ಕರೆಕ್ಟಾಗಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆ್ಯಡ್ ಮಾಡಿಬಿಟ್ಟು ಈ ರೀತಿ ಮುಚ್ಚಳ ಇಟ್ಟು 4 ರಿಂದ 5 ಗಂಟೆವರೆಗೂ ನಾವು ನೆನೆಸ್ಕೋಬೇಕಾಗುತ್ತೆ. ಈಗ ನೋಡೋಣ ಬನ್ನಿ. ನೋಡಿ 5 ಅವರ್ ನೆನೆಸಿದಾದ್ಮೇಲೆ ಇಲ್ಲಿ ನೋಡಿ ಪರ್ಫೆಕ್ಟಾಗಿ ಮೆತ್ತಕ್ಕೆ ಸಾಫ್ಟಾಗಿ ಆಗಿದೆ. ಈಗ ಮತ್ತೊಂದು ಕಡೆ ಒಂದು ಪ್ಯಾನ್ ತಗೊಂಡು ಅರ್ಧ ಕಪ್ಪಷ್ಟು ಇಲ್ಲಿ ನಾನು ಶೇಂಗಾವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಫ್ಲೇಮ್ನ ಲೋ ಟು ಮೀಡಿಯಮ್ ಮಾಡಿಕೊಂಡು ಈ ರೀತಿ ನಾವು ಹುರ್ಕೋಬೇಕಾಗುತ್ತೆ. ಸೊ ಕಂಪ್ಲೀಟಾಗಿ ಈ ರೀತಿ ಕ್ರಿಸ್ಪಿಯಾಗಿ ಬರೋವರೆಗೂ ನಾವು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದೀಗ ಫ್ರೈ ಆಗಿದೆ. ಸೊ ಸ್ಟವ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡೋಣ. ಈಗ ಸಬ್ಬಕ್ಕಿನಲ್ಲಿ ಶುಂಠಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೂ 3 ಗ್ರೀನ್ ಚಿಲ್ಲಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೂ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೂ ಸ್ವಲ್ಪ ಮಟ್ಟಿಗೆ ಕರಿಬೇವು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೂ ಕೊತ್ತಂಬರಿ ಕೂಡ ಈ ರೀತಿ ಸ್ವಲ್ಪ ಮಟ್ಟಿಗೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇಷ್ಟನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇದರಲ್ಲಿ 2 ಆಲೂಗಡ್ಡೆನ ಈ ರೀತಿ ನಾನು ಬಾಯ್ಲ್ ಮಾಡಿ ಪೀಲ್ ಮಾಡಿಟ್ಟಿದ್ದೀನಿ. ಸೊ ಇದನ್ನು ಕೂಡ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ನೀವು ಬೇಕಾದರೆ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೋದು, ಇಲ್ಲ ನೀವು ತುರಿದು ಕೂಡ ಹಾಕ್ಕೋಬೋದು. ಸೊ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸಬ್ಬಕ್ಕಿ ಹಾಗೂ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಹಿಡಿದಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ. ಸೊ ಇಲ್ಲಿ ಗಮನಿಸಬೇಕಾಗ್ತಾ ಇದ್ರೆ ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡಲಿಲ್ಲ. ಸೊ ನೀರನ್ನು ಆ್ಯಡ್ ಮಾಡಬಾರ್ದು. ಇಲ್ಲಿ ನಿಮಗೆ ಸಬ್ಬಕ್ಕಿ ಹಾಗೂ ಆಲೂಗಡ್ಡೆಯಲ್ಲಿರುವ ತೇವಾಂಶನೇ ಕರೆಕ್ಟಾಗಿ ಸರೋಗುತ್ತೆ. ಈಗ ಇದರಲ್ಲಿ ಫ್ರೈ ಮಾಡಿಟ್ಟಿರುವಂತಹ ಈ ಶೇಂಗಾವನ್ನು ಈ ರೀತಿ ನಾನು ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಮಿಕ್ಸಿನಲ್ಲಿ ಹಾಕೋಕ್ಕೆ ಹೋಗ್ಬೇಡಿ, ನಿಮಗೆ ನುಣ್ಣಕ್ಕೆ ಪೌಡ್ರ್ ಥರ ಆಗಿಬಿಡುತ್ತೆ. ಈ ರೀತಿ ನಮಗೆ ಚಿಕ್ಕದಾಗಿ ಕ್ರಷ್ ಮಾಡಿ ಹಾಕಿದ್ರೆ ನೀಟಾಗಿ ಬರುತ್ತೆ. ಸೊ ತಿನ್ನೋವಾಗ ನಿಮಗೆ ಈ ಶೇಂಗಾ ಅನ್ನೋದು ತುಂಬ ರುಚಿ ಕೊಡುತ್ತೆ. ಸೊ ಈ ರೀತಿ ಶೇಂಗಾ ಪುಡಿ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಮಿಕ್ಸ್ ಆಗಿದೆ. ಈಗ ನಾವು ಚೆಕ್ ಮಾಡಬೇಕು. ಸೊ ಕರೆಕ್ಟಾಗಿ ವಡೆ ಅನ್ನೋದು ಬರ್ತಾ ಇದೆಯಾ ಇಲ್ವ ಅಂತ ಹೇಳಿ ಕೈಯನ್ನು ಸ್ವಲ್ಪ ತೇವೆ ಮಾಡಿಕೊಂಡು ಈ ರೀತಿ ರೌಂಡ್ ಶೇಪಾಗಿ ತಗೊಂಡು ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ, ಈ ರೀತಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ಕೈಗೆ ಯಾವುದೇ ರೀತಿ ಮೆತ್ಕೋಬಾರ್ದು. ಸೊ ಅಷ್ಟು ಮಟ್ಟಿಗೆ ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೆಕ್ಸ್ಟ್ ಪ್ರಾಸೆಸ್ನಲ್ಲಿ ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ಬೇಕಾಗುತ್ತೆ ಈ ವಡೆಗೆ ಅನ್ನೋದು. ಇಲ್ಲ ತೋರಿಸ್ತಾ ಇದ್ದೀನಿ ನೋಡಿ, ಒಂದೊಂದನ್ನೇ ವಡೆ ಅನ್ನೋದು ಈ ರೀತಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಹಾಕಿದ ತಕ್ಷಣ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, 1-2 ನಿಮಿಷ ಹಾಗೆ ಬಿಟ್ಬಿಡಬೇಕು, ಇಲ್ಲ ಒಂದಕ್ಕೊಂದು ಮೆತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆಮೇಲೆ ಈ ರೀತಿ ಒಂದೊಂದನ್ನೇ 2 ಕಡೆನೂ ಟರ್ನ್ ಮಾಡ್ತಾ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ಲೇಮ್ನ ಮೀಡಿಯಮ್ನಲ್ಲಿಟ್ಟು ಈ ವಡೆ ಅನ್ನೋದು ಕಂಪ್ಲೀಟಾಗಿ ಗೋಲ್ಡನ್ ಕಲರ್ ಹಾಗೂ ಕ್ರಿಸ್ಪಿಯಾಗಿ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದೀಗ ಕಂಪ್ಲೀಟ್ ಆಗಿದೆ. ಇದನ್ನು ಕೂಡ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಅದೇ ಪ್ರಾಸೆಸ್ನಲ್ಲಿ ಮಿಕ್ಕಿರುವ ಎಲ್ಲ ವಡೆಯನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಸೊ ಪ್ರಾಸೆಸ್ ಅನ್ನೋದು ತುಂಬಾ ಈಸಿಯಾಗಿದೆ ಹಾಗೂ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ನಾವು ಈ ರುಚಿಯಾದ ಸಬ್ಬಕ್ಕಿ ವಡೆ ಅನ್ನೋದು ಮಾಡ್ಕೋಬಹುದು. ಸೊ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಸೊ ಅಷ್ಟೇ ಈಸಿ ಪ್ರಾಸೆಸ್ ಆಗಿದೆ. ಸೊ ಐ ಹೋಪ್ ಈ ನನ್ನ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ದಂಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನ ತಪ್ಪದೇ ಕ್ಲಿಕ್ ಮಾಡಿ. ಸೊ ನಾನು ಹಾಕಿರುವ ರೆಸಿಪೀಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ತಪ್ಪದೇ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬೈ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.